ನಾನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಯೂಟ್ಯೂಬ್ ಚಾನಲ್ ಜೊತೆಯಲ್ಲಿ ನಾವು ಇವತ್ತು ಅವಲಕ್ಕಿ ಬಂದಿರೋದಿಲ್ಲ. ನಮ್ಮ ಜೊತೆ ಇದ್ದಾರೆ ನಾಗರಾಜ್ ಐಕೆ ಅವರು. ಸೊ ಇವತ್ತಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಯಾವ ರೀತಿಯಾಗಿ ಒಂದು ಅವಲಕ್ಕಿಯನ್ನ ತಯಾರು ಮಾಡ್ತಾರೆ, ಅದೇ ರೀತಿಯಾಗಿ ಅವಲಕ್ಕಿಯನ್ನು ಎಲ್ಲೆಲ್ಲಿ ಮಾರ್ಕೆಟ್ ಮಾಡ್ತಾರೆ. ಈ ಭತ್ತ ಕಂಪ್ಲೀಟ್ ಇರ್ತದೆ. ನಂತರ ತಗೊಂಡು ನಾವು ತಡಿ ಕ್ಲೀನರ್ ಹಾಕ್ತೀವಿ. ತಡಿ ಕ್ಲೀನರ್ ಹಾಕಿ ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಿರ್ತಾರೆ. ಅಂದ್ರೆ ಈ ತರ ಇಲ್ಲಿ ಹಳ್ಳಾಗಿರ್ಬೋದು, ಮಣ್ಣಾಗಿರ್ಬೋದು, ಧೂಳಾಗಿರ್ಬೋದು, ಇವೆಲ್ಲ ಜೊಳ್ಳು ಇವೆಲ್ಲ ತುಂಬಿರ್ತಾರೆ. ಇದು ತಡಿ ಕ್ಲೀನರ್ ಅಂತ. ಈ ತಡಿ ಕ್ಲೀನರ್ ಎಲ್ಲ ಕ್ಲೀನ್ ಆಗಿ ಇವಾಗ ಭತ್ತ ಔಷಧ ಈ ಔಷಧ ಬೀಳ್ಬೇಕು. ಇಲ್ಲಿ ನಾವು ನೀರ ನೆನಿರ್ಬೇಕು. ನೀರ ನೆನಿಟ್ಟು ಅದನ್ನ ನೀರಿನ ಹಾಕಿ ಹೋಗುವಾಗ ಬಿಡ್ತಿರ್ತಾರೆ. ಆ ನೀರು ಹೋಗ್ತು ಬಜಿತೈತಿ. ಬೆಳಗ್ಗೆ ಬಜಿತೈತಿ. ಮುಂದಿನ ಫುಲ್ ಡ್ರೈ ಹಾಕಿರ್ತಾರೆ ಭತ್ತ ನೆಂದು. ಡ್ರೈ ಆಗಿದ್ದು ನಾವು ಏನ್ ಮಾಡಿದ್ವಿ, ಅಲ್ಲಿ ಗೇಜ್ ಹಾಕ್ತಿದ್ದಾರೆ. ಅದರಿಂದ ರೋಸ್ಟ್ ಮಾಡಿರ್ತಾರೆ. ಹಸಿಗೆ ರೋಸ್ಟ್ ಮಾಡಿರ್ತಾರೆ. ಅದು ಅಲ್ಲಿ ಹೋಗಿ ಹಾಕೋದ್ರಿಂದ ಹೊಸದಿರುತ್ತೆ. ಅದಕ್ಕೊಂದು ಟೆಂಪರೇಚರ್ ಕೊಟ್ಟಿರ್ತಾರೆ. ಅದು ಹಳ್ಳು ಆಗಬಾರ್ದು, ತಗದು ಅರೆ ಟೆಂಪರೇಚರ್ ಆಗೋದು. ಕರೆಕ್ಟ್ ಎಷ್ಟು ಬೇಕು ಟೆಂಪರೇಚರ್ ಅಷ್ಟು ಟೆಂಪರೇಚರ್ ಬೇಕು. ಅದನ್ನ ಹುರಿತೈತೆ. ಹುರಿದ ನಂತರ ಅದನ್ನ ಭತ್ತ ಇದೇ ಏನ್ ಯೂಸ್ ಮಾಡ್ತೀರಿ ಹೀಟ್ ಕೊಡಕ್? ಹೀಟ್ ಕೊಡಕ್ ನಾವು ಸಿಪ್ಪಿ ಯೂಸ್ ಮಾಡ್ತಾರೆ. ಹೂಳಾಗಲ್ಲ, ಬಗ್ಗಿ ಬರಲ್ಲ, ಯಾವ್ದೇ ರೀತಿ ಪರಿಶ್ರಮ ಆಗಲ್ಲ. ಏನು ಕರಕ ಬೀಳೋದು ಅದು ಏನು ಎಲ್ಲ ನೀರಿರುತ್ತೆ. ಅದಕ್ಕೆ ಆ ಕಾರಣಕ್ಕೆ ಯೂಸ್ ಮಾಡ್ತೀವಿ. ಹುರಿದು ಬರ್ತಾನ ಒಳಗಡೆ ಮಿಷಿನ್ ಹೋಯ್ತದೆ. ರಿಂಗ್ ಮಿಷಿನ್ ಅವಲಕ್ಕಿ ಮೊದಲು ಪ್ರೊಡ್ಯೂಸ್ ಆಗೋದು ಅದ್ರಾಗ. ಅಂದ್ರೆ ಅದ್ರಲ್ಲಿ ಭತ್ತ ಬೇರೆ, ಭತ್ತದ ಸಿಪ್ಪಿನ ಬೇರೆ ಮಾಡ್ತದೆ. ಭತ್ತದ ಸಿಪ್ಪಿ ಬೇರೆ ಮಾಡಿ ಅವಲಕ್ಕಿ ಮಾಡಿ ಕೊಡ್ತಾರೆ. ಆ ಅವಲಕ್ಕಿನ ಏನ್ ಮಾಡ್ತೀವಿ ನಾವು ಜಲ್ದಿ ಹಾಕ್ತೀವಿ, ಎಕ್ಸೆಂಟ್ರಿಗೆ ಹಾಕ್ತೀವಿ. ಎಕ್ಸೆಂಟ್ರಿಲಿ ಅದ್ರ ಉಳಿದಿರೋದು ಏನಾದ್ರು ಅಂಶ ಇದ್ರೆ, ತೌಡಿನ ಅಂಶ ಏನಿದ್ರೆ ಅದೆಲ್ಲ ಕ್ಲೀನ್ ಮಾಡಿ ಪ್ಯೂರ್ ಅವಲಕ್ಕಿನ ಹೊರಬಿಡುತ್ತದೆ. ಆ ಅವಲಕ್ಕಿನ ನಾವು ಫ್ಲಾಕರ್ ಮಷಿನ್ ಹಾಕ್ತಿವಿ. ಫ್ಲಾಕರ್ ಮಷಿನ್ 2 ಸ್ಟೆಪ್ ಬರ್ತವೆ ಸರ್. ಫಸ್ಟ್ ಆ ಅವಲಕ್ಕಿ ಹಾಕಿದಾಗ ಅದು ಮುಳ್ಳಿ ಮಾಡಿ ಅಗಲ ಮಾಡಿ ಕೊಡ್ಬೇಕು. ತದನಂತರ ಇನ್ನೊಂದ್ಸಲ ಹಾಕಿದಾಗ ಪ್ಲೇನ್ ಮಾಡಿ ನೀಟ್ ಮಾಡಿ ಕೊಡ್ತೈತಿ. ಅದ್ರ ಕೆಳಗಡೆನೆ ಆ ಬಾಂಬೆ ಫ್ಲಾಕರ್ ಮಷಿನ್ ಕೆಳಗಡೆನೆ ಜಲ್ದಿ ಸರ್. ಅಂದ್ರೆ ಅದರಲ್ಲೂ ತುಂಡು ತುಕುಡಿ ಏನೇ ಇದ್ರು ಅವಲಕ್ಕಿ ಪುಡಿ ಹಿಡಿದ್ರು ಅದು ಕ್ಲೀನ್ ಆಗಲಿ ಅಂತ ಕ್ಲೀನ್ ಮಾಡಿ ಪೂರ್ತಿ ವಾಶ್ ಮಾಡಿ ಅದು ಕೊಡಿಸ್ತದೆ. ಅದನ್ನ ನಾವು ರಾಶಿಗೆ ಹಾಕ್ತೀವಿ. ರಾಶಿಗೆ ಹಾಕಿಂದ್ರೆ ಅದನ್ನ ನಾವು ಆರಕ್ ಬಿಡ್ತಿರ್ತಾರೆ. ಅವಲಕ್ಕಿನ ಬಿಸಿ ಇರ್ತಾವ. ಬಿಸಿದನ್ನ ಆರಿಸ್ತೀವಿ ಸರ್. ಒಂದ್ ಹೆಚ್ಚು ಕಮ್ಮಿ ಒಂದು 4 ರಿಂದ 5 ತಾಸು ಆರಿಸ್ತೀವಿ. ಅದು ಆರ್ದಾಗ ಅದಕ್ಕೇನ್ ಬಾಳ ಹೊತ್ತು ಬೇಕಾಗಲ್ಲ. ಆರ್ತು ಅಂದ್ರೆ ಆರಿದ ನಂತರ ಅದನ್ನ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ ನಾವು ಆರ್ಡರ್ ಬೇಸ್ ಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ ಪ್ಯಾಕಿಂಗ್ ಮಾಡಿ ನಾವು ಕ್ಲೋಸ್ ಮಾಡಿ. ಸೊ ಇಲ್ಲಿ ಹಾವೇರಿ ಜಿಲ್ಲೆ ಒಳಗಡೆ ಎಷ್ಟು ಅದಾವ್ರಿ ಅವಲಕ್ಕಿ ಪ್ರೊಡಕ್ಷನ್ ಯೂನಿಟ್? ಇಲ್ಲ ಸರ್, ಪ್ರೊಡಕ್ಷನ್ ಯೂನಿಟ್ ಯಾವ್ದಿಲ್ಲ ನಮ್ದು. ಒಂದ ಸರ್ ಥ್ರೂಔಟ್ ಡಿಸ್ಟಿಕ್ ನಮ್ದು ಒಂದು ಪ್ರೊಡಕ್ಷನ್. ಹಾವೇರಿ ಜಿಲ್ಲೆಯಲ್ಲಿ ನಿಮ್ದು ಬೇರೆ ಅವಲಕ್ಕಿ ಹೊರಗಡೆ ಅವಲಕ್ಕಿ ತರಿಸಿ ಮಾಡ್ತಾರೆ. ನಿಮ್ದೇ ಓನ್ ಪ್ರೊಡಕ್ಷನ್? ನಿಮ್ದೇ ಓನ್ ಪ್ರೊಡಕ್ಷನ್ ನಮ್ದು. ಪ್ರೊಡಕ್ಷನ್ ಇರೋದು ನಮ್ದು. ಆಮೇಲೆ ಮಾರ್ಕೆಟಿಂಗ್ ನಿಮ್ದು ಡೈರೆಕ್ಟ್ ಮಾರ್ಕೆಟ್? ಆಯ್ತು ಸರ್, ಡೈರೆಕ್ಟ್ ಮಾರ್ಕೆಟಿಂಗ್. ಎಲ್ಲೆಲ್ಲಿ ಮಾರ್ಕೆಟ್ ಮಾಡ್ತೀವಿ? ಬಹಳ ಕಡೆ ಇದೆ ಸರ್. ನಾವು ಮೈಸೂರಿಗೂ ಕೊಡ್ತೀವಿ ಸರ್, ಬೆಂಗಳೂರು ಕೊಡ್ತೀವಿ, ಶಿಕಾರಿಪುರ, ಶಿರಾಳಕೊಪ್ಪ, ಸೊರಬ, ಆನವಟ್ಟಿ, ತೊಗರ್ತಿ, ಆಮೇಲೆ ಹೆಬರಿ, ಆಮೇಲೆ ಇಲ್ಲೇ ನಾವು ಶಿಗ್ಗಾಂವ್, ಸವಣೂರು, ಮಂಕಾಪುರ, ಆಮೇಲೆ ಸುತ್ತಮುತ್ತಲು ಕೊಡ್ತೀವಿ ಸರ್ ಎಲ್ಲ. ಅದು ನಮ್ಮ ಒಟ್ಟು ಕರ್ನಾಟಕ ರಾಜ್ಯದಾಗ ಅಷ್ಟೇ ಕೊಡುತ್ತೆ, ಮತ್ತೆ ಹೊರ ರಾಜ್ಯಕ್ಕೆ ಏನಾರ ಕಳಿಸ್ತೀವಿ? ಹೊರ ರಾಜ್ಯಕ್ಕೆ ನಾವು ಕೊಡ್ಬೋದು ಸರ್, ಏನಿಲ್ಲ ಅಂತಲ್ಲ. ಬಟ್ ನಾವು ಇಲ್ಲೇ ಬೇಕಾದಂಗೆ ನಮ್ಗೆ ಇರೋದ್ರಿಂದ ನಾನು ಜಾಸ್ತಿ ಇದು ಮಾಡ್ತೀನಿ. ಇಲ್ಲ ರಾಣಮೂರು ಇಲ್ಲೆಲ್ಲ ಸುತ್ತಮುತ್ತ ನಮ್ಗೆ ಇಲ್ಲೇ ಇರ್ತದೆ. ನಮ್ ಪ್ರೊಡಕ್ಷನ್ಗೂ ಮಾರ್ಕೆಟಿಂಗ್ ಚೆನ್ನಾಗೈತಿ. ಸೊ ನಾವು ಅದ್ರ ಜೊತೆ ಈಗ ಕಂಫರ್ಟೇಬಲ್ ಆಗದ. ಸೇಫ್ಟಿಗೋಸ್ಕರ ನಾನು ಔಟ್ ಆಫ್ ಸ್ಟೇಟ್ ಮಾಡಿಲ್ಲ. ಯಾಕಂದ್ರೆ ಔಟ್ ಆಫ್ ಸ್ಟೇಟ್ ಬೇಕಾದಂತ ದೊಡ್ಡ ಮಿಲ್ ಅದಾವ, ದೊಡ್ಡ ಮಿಲ್ ಅದಾವು. ಆಮೇಲೆ ಈ ಎಕ್ಸಾಂಪಲ್ ಛತ್ತೀಸ್ಗಢ ಆಗಿರ್ಬೋದು, ಈಗ ಎಲ್ಲ ಈ ದಾವಣಗೆರೆ ಇಂಥಲ್ಲೆಲ್ಲ ದೊಡ್ಡ ಬಹಳ ಅವಲಕ್ಕಿ ಮಿಲ್ಲರ್ಸ್ ಅದ. ನಮ್ ಡಿಸ್ಟಿಕ್ ನಾಗ ಸಾಧ್ಯ ನಾವು ಪ್ರಿಫರ್ ಇಂಪಾರ್ಟೆಂಟ್ ಆಗಿರ್ಬೋದು. ಈಗ ಹೊರಗಡೆ ಅವಲಕ್ಕಿ ಮಾಡೋದಕ್ಕೂ ಈಗ ನಿಮ್ಮಲ್ಲಿ ಮಷೀನ್ ಅಲ್ಲಿ ಮಾಡ್ತಿದ್ರಲ್ಲ, ಇದರಲ್ಲಿ ಏನು ಡಿಫ್ರೆನ್ಸ್ ಐತಿ? ಡಿಫ್ರೆನ್ಸ್ ಅನ್ನಕ್ಕೆ ಏನಿರಲ್ಲ ಸರ್. ಬಟ್ ಕಲರ್ ಬಹಳ ಜನ ಅಂತಾರ ಸರ್, ನಿಮ್ಮ ಅವಲಕ್ಕಿಗೂ ಹೊರಗಡೆ ಅವಲಕ್ಕಿಗೂ ಕಲರ್ ಡಿಫ್ರೆನ್ಸ್ ಬಹಳ ಐತಿ ಅಂತ. ಬಟ್ ಇದಿಷ್ಟು ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮಲ್ಲಿ ಯಾವ್ದೇ ರೀತಿಯಿಂದ ಕೆಮಿಕಲ್ಸ್ ಆಗ್ಲಿ, ಕಲರ್ ಬರ್ಲಿ ಅಂತ ಹಾಕ್ಲಿ ಅಂತ ಯಾವ್ದು ಮಾಡಲ್ಲ. ನಮ್ದು ನ್ಯಾಚುರಲ್ ಮಾಡಲ್ಲ. ಇಲ್ಲ ಸರ್, ಪ್ಯೂರ್ಲಿ ನ್ಯಾಚುರಲ್. ಭತ್ತ ಹೆಂಗ ಭತ್ತದ ಗುಣ ಏನೈತೋ ಅದ್ರ ತಕ್ಕಂಗೆ ಅವಲಕ್ಕಿನ ಮಾಡ್ತೀವಿ. ಅದು ಸ್ವಲ್ಪ ನೋಡ್ಲಿಕ್ಕೆ ಡಲ್ ಆಗುದ. ಡಲ್ ಅಂದ್ರೆ ಅದೇನ್ ಡಲ್ ಇರಲ್ಲ. ಬಟ್ ಅದನ್ನ ಕಂಪೇರ್ ಮಾಡಿದಾಗ ಇದು ಟೇಸ್ಟ್ ನೋಡಿದ್ರೆ ಗೊತ್ತಾಗತ್ತೆ ಸರ್. ಅದಕ್ಕೂ ಕಂಪೇರ್ ಮಾಡಿದಾಗ ಟೇಸ್ಟ್ ನೋಡಿದ್ರೆ ಗೊತ್ತಾಗತ್ತೆ ಸರ್. ತಿಂದಾಗ ಇದು ನ್ಯಾಚುರಲ್ ಹೌದು ಅಲ್ಲ ಅನ್ನೋದು ಗೊತ್ತಾಗತ್ತೆ.
ಪ್ಯೂರ್ಲಿ ನ್ಯಾಚುರಲ್ ಸರ್. ಇದರಲ್ಲಿ ಯಾವುದೇ ಕೆಮಿಕಲ್ ಆಗಲಿ. ಟೇಸ್ಟ್ ಒಳಗೆ ಏನ್ ಡಿಫರೆನ್ಸ್? ಟೇಸ್ಟ್ ತಿಂದ್ರೆ ಹಾಲನ್ಸ್ ಬರ್ತದೆ ಸರ್. ನಮ್ದು ನ್ಯಾಚುರಲ್ ಅವಲಕ್ಕಿಗೆ ಗುಣನ ಆದ್ರಿ. ಅವಲಕ್ಕಿ ತಿಂದಾಗ ಹಾಲನ್ಸ್ ಬರುತ್ತೆ ಸರ್. ಸಪ್ಪೆ ಅವಲಕ್ಕಿ ತಿನ್ಬೇಕು ಸರ್. ಫಸ್ಟ್ ಸಪ್ಪೆ ಅವಲಕ್ಕಿ ತಿಂದಾಗ ಗೊತ್ತಾಗತ್ತಲ್ಲ, ಹಾಲನ್ಸ್ ಬಂದಾಗ ಇದು ನ್ಯಾಚುರಲ್ ಅವಲಕ್ಕಿ ಅಂತ. ಈಗ ನೀವು ಹೊರಗಡೆ ಮತ್ತು ಅಗದಿ ಹೊಯ್ತು ಆತ ಇದು ಅಂತಾರಲ್ಲ, ಅವನ್ ತಿಂದು ನೋಡಿದಾಗ ಅದ್ರಲ್ಲಿ ಏನು ಬರಲ್ಲ, ಅಂದ್ರ ಅದು ಸ್ವಾದ ಹತ್ತಲ್ ಸರ್ ಅದ್ರಾಗ. ಇದನ್ನ ತಿಂದು ನೋಡಿದಾಗ ಹಾಲನ್ಸ್ ಬರುತ್ತೆ. ನೀವು ಬರೇ ಬಾಯಲ್ಲಿ ತಿಂದು ಇದರಿಂದ ನಿಮ್ಗೆ ಏನ್ ಎಫೆಕ್ಟ್ ಇಲ್ಲ. ಬರೇ ಬಾಯಲ್ಲಿ ತಿಂದು ಈಗೆಲ್ಲ ನೀವು ಬಹಳ ಜನ ಆಸಿಡಿಟಿ ಅವಲಕ್ಕಿ ಹಂಗಿಂಗ್ ಅಂತ. ಅವಲಕ್ಕಿ ಆಸಿಡಿಟಿ ಆಗೋದು ಅದ್ರ ಅದ್ರ ಕೆಲವೊಂದು ಪದಾರ್ಥದಿಂದ ಬರುತ್ತೆ ಸರ್, ಕೆಮಿಕಲ್ ಇಂದ ಬರ್ಬೋದು. ಈಗ ನ್ಯಾಚುರಲ್ ಆಗಿ ತಿಂದು ಯಾವ್ದು ರೀತಿಯಿಂದ ಆಗಲ್ಲ ಸರ್. ತೊಂದರೆಗಳ ಹಾನಿ ಆಗಲಿ ಏನಿಲ್ಲ. ಪ್ಯೂರ್ಲಿ ನಮ್ದು ಏನ್ ಸರ್ ನ್ಯಾಚುರಲ್ ಹೆಂಗೈತಿ ಹಂಗೆ ಕೊಡೋದು. ಅದ್ರ ಯಾವ್ದೇ ಮಿಕ್ಸಿಂಗ್ ಆಗ್ಲಿ ಅಥವಾ ಕಲರ್ ಬರ್ಲಿ, ಕ್ವಾಲಿಟಿ ಬರ್ಲಿ ಅಥವಾ ಏನಾರ ಕ್ವಾಂಟಿಟಿ ಬರ್ಲಿ ಅಂತ ಏನು ಇರೋದು ಸರ್. ಮಿಕ್ಸಿಂಗ್ ಏನ್ ಇರುತ್ತೆ ಪ್ಯೂರ್ಲಿ ನ್ಯಾಚುರಲ್. ಆಮೇಲೆ ಇದ್ರ ಅವಲಕ್ಕಿ ಇದೆ ಅಂತ ಪೌಡರ್ ಇರ್ತದಂತ ನಾವು ಇದು ಮಾಡ್ತೀವಿ. ಫೀಡ್ಗೆ ಫೀಡ್ ಫ್ಯಾಕ್ಟ್ರಿಗೆ ಹೋಗ್ತಾರೆ ಬೇಕಾದಂಗೆ. ಆಮೇಲೆ ಈ ಆಕಳ ಇದನ್ನ ಸಾಕರು ಹೋಯ್ತಾರೆ ಆಯ್ತು ಸರ್. ಮತ್ತೆ ಹಿಂಡಿ ಮಾಡ್ತೀರಾ ಅದ್ರಲ್ಲಿ? ಹಿಂಡಿ ಬರೋದು ಡೈರೆಕ್ಟ್ ಹಂಗಿಲ್ಲ, ಪೌಡರ್ ಹಾಕತ್ತಾರ. ಅದ ಅವಲಕ್ಕಿದ ಭತ್ತಕ್ಕೆ ಸಿಪ್ಪಿ ಪೂರ್ತಿ ಪೌಡರ್ ಹಾಕತ್ತಾರ. ಆ ಪೌಡರ್ ಏನಾಗತ್ತಾರ ಅದು ಅದಕ್ಕೆ ತೌಡ್ ಅಂತ ಇರ್ತದ. ಆ ತೌಡ್ ಏನ್ ಮಾಡ್ತಾರ ಸರ್, ಈ ಕೋಳಿ ಮಾಡೋರು ಫೀಡಿಂಗ್ ಫ್ಯಾಕ್ಟ್ರಿಗೆ ಹೋಯ್ತಾರ ಸರ್. ಈ ಪೆನ್ಸಿಲ್ ತಯಾರು ಮಾಡಕ್ಕಾಗಿರ್ಬೋದು ಹೋಯ್ತಾರ ಸರ್. ಆಮೇಲೆ ಈ ಆಕಳ ಹೈನುಗಾರಿಕೆ ಮಾಡೋರು ಹೋಯ್ತಾರ ಸರ್ ಅಂತ ಹೋಯ್ತಾರ. ಈಗ ಒಂದು 100 ಕೆಜಿ ಅಕ್ಕಿ ಇದನ್ನ ಅವಲಕ್ಕಿ ಮಾಡ್ಬೇಕಂದ್ರೆ ಎಷ್ಟ್ ಕೆಜಿ ಭತ್ತ ಬೇಕಾಗುತ್ತೆ? 1 ಚೀಲ ಭತ್ತ 80 ಕೆಜಿ ಇರ್ತದೆ ಸರ್. ಆ 80 ಕೆಜಿಗೆ ಕಮ್ಮಿ ಅಂದ್ರೆ ಒಂದು 45 50 ಕೆಜಿ ಅವಲಕ್ಕಿ ಬರ್ತದೆ. 45 ಕೆಜಿ ಮಟ್ಟ ಅವಲಕ್ಕಿ ಬರ್ತದೆ. ಒಂದು 18 ಕೆಜಿ ಅಷ್ಟು ತೌಡ್ ಬರುತ್ತೆ. ಒಂದು 18 ಒಂದು 20 ಕೆಜಿ ಅಷ್ಟು ತೌಡ್ ಬರುತ್ತೆ. 50% ಬರ್ತದೆ. ಇದು ಇದ್ರ ರೇಟ್ ಏನಿದೆ ರೀ? ಭತ್ತದ ರೇಟ್ ಏನಿದೆ? ಈ ಭತ್ತ ರೇಟ್ ಈಗ ಇವಾಗಿನ ಮಿತಿಗೆ 44 ರೂಪಾಯಿ ಮೇಲೆ ಐತಿ. 44 ರೂಪಾಯಿ ಮೇಲೆ ಐತಿ. ಅದ್ರ ಬೇಕು ಅವಲಕ್ಕಿ. ಭತ್ತ ಅಂದ್ರೆ ನಾವು 1,001, 1,010 ಈ ತರ ತಗೊಂಡು ಅವಲಕ್ಕಿ ಭತ್ತ ಎಲ್ಲ ನಡೀತದೆ. ಅಭಿಲಾಷ 1,001, 1,010 ಕ್ವಾಲಿಟಿ ಮೇಲೆ ಕ್ವಾಲಿಟಿ ನೋಡ್ತೇವೆ ಸರ್. ಕ್ವಾಲಿಟಿ ಭತ್ತ ಯಾವ್ದು ಚೆನ್ನಾಗದ ಅವಲಕ್ಕಿ ಏನ್ ರೇಟ್? ಅವಲಕ್ಕಿ ಈಗ ನಾನು ಅಟ್ ಪ್ರೆಸೆಂಟ್ 43 ಕೂಡ 35 ಕೆಜಿ 43 ಅಂದ್ರೆ ಅದಕ್ಕೂ ಮತ್ತೊಂದು ಹೈ ಕ್ವಾಲಿಟಿ ಸೆಲ್ಡನ್ ಅವಲಕ್ಕಿ ಅಂದ್ರೆ 45 ರೂಪಾಯಿ ಬರುತ್ತೆ. ಮೀಡಿಯಂ ಅವಲಕ್ಕಿ 43 ರೂಪಾಯಿ ಬರುತ್ತೆ. ಎಲ್ಲ 3 ಗ್ರೇಡ್ ಮಾಡುತ್ತೆ. 3 ಗ್ರೇಡ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ